ನಮ್ಮ ಯಮಕನ್ಮಡಿ ಪೊಲೀಸರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮೊನ್ನೆ ದಿವಸ 11/5/24 ಒಂದು ಟ್ರಕ್ ತುಂಬ ಲಿಕ್ಕರ್ನ ಸಾಗಿಸ್ತಾ ಇದ್ರು ಅನಧಿಕೃತವಾಗಿ. MH46 AM 4138 ಈ ಟ್ರಕ್ಕಲ್ಲಿ ಇವರಿಗೆ ಸಂಶಯ ಮತ್ತು ಕೆಲವೊಂದು ಮಾಹಿತಿ ಕೂಡ ಗೊತ್ತಾಗಿತ್ತು, ಈ ಥರ ಸಾಗಿಸ್ತಾ ಇದ್ದಾರೆ. ಯಾಕಂದರೆ ಗೋವಾದಲ್ಲಿ ಇಲೆಕ್ಷನ್ಸ್ ನಮ್ಮ ಜೊತೆ 7ನೇ ತಾರೀಕು ಮುಗಿದಿತ್ತು. ತದನಂತರ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಸಂಶಯ ಕೂಡ ಇತ್ತು. ಅದರ ಆಧಾರದ ಮೇಲೆ ಈ ಒಂದು ಗಾಡಿ ನಮ್ಮ ಹತ್ತರಗಿ ಟೋಲ್ನಾಕ ಹತ್ರ ನಮ್ಮ ಯಮಕನ್ಮಡಿ ಪೊಲೀಸರು ಇಂಟರ್ಸೆಪ್ಟ್ ಮಾಡಿದ್ರು. ವಿಶೇಷವಾಗಿ ನಮ್ಮ DSP ಗುಲಾಬ್ ನೇತೃತ್ವದಲ್ಲಿ ಸಿರಾಟಿ ಇನ್ಸ್ಪೆಕ್ಟರ್, ಮಂಟೂರು PSI, ಅಶೋಕ್ PSI, ಮುಲ್ಲಾ, ಅರಬಳ್ಳಿ, ಪೂಜಾರಿ, ಗುಂಜಿದ್ದಿ ಎಲ್ಲ ನಮ್ಮ ಸಿಬ್ಬಂದಿಗಳು. ಇನಿಷಿಯಲಿ ಅವರ ದಾಖಲೆಗಳನ್ನ ಕೇಳಿದಾಗ ಒಂದು ಟ್ರೇಡಿಂಗ್ ಹೆಸರಲ್ಲಿ ಹುಬ್ಬಳ್ಳಿಗೆ ಹಾರ್ಡ್ವೇರ್ಗಳು ಸುಮಾರು 21 ಲಕ್ಷದ ಹಾರ್ಡ್ವೇರ್ಗಳನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ತದನಂತರ ನಾವು ಅದನ್ನು ಒಂದು ಬಾಕ್ಸ್ ತೆಗೆದು ತೋರಿಸಿ ಅಂತ ಕೇಳಿದಾಗ ಅವರಾಗೆ ಏನೋ ತೆಗೆದು ತೋರಿಸಿದಾಗ ಅದರಲ್ಲಿ ಈ ವಿಸ್ಕಿ ಬಾಟಲ್ಸ್ ಇತ್ತು. ತದನಂತರ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಇಡೀ ಟ್ರಕ್ ಪೂರ್ತಿ ಈ ವಿಸ್ಕಿ ಲಿಕ್ಕರ್ ಇರೋದನ್ನ ಒಪ್ಕೋತಾರೆ. ತದನಂತರ ಅದನ್ನ ಎಲ್ಲ ಪರಿಶೀಲನೆ ಮಾಡಲಾಗಿ ಒಟ್ಟು 1950 ಬಾಕ್ಸ್ಗಳು 16,848 ಲೀಟರ್ ವಿಸ್ಕಿ 3 ಬ್ರ್ಯಾಂಡಿಂದು ಅದರಲ್ಲಿ ಸಿಕ್ಕಿದೆ. ಇದೆಲ್ಲದೂ ಕೂಡ ಗೋವಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು. ಆ ಮದ್ಯದ ಬಾಟ್ಲಿಗಳ ಮೇಲೆ ಇರ್ತಕ್ಕಂಥ ಲೇಬಲ್ಗಳಿಂದ ಕಂಡು ಬರ್ತಾ ಇದೆ. ಈಗಾಗಲೇ ಆ ಗಾಡಿಯಲ್ಲಿರ್ತಕ್ಕಂಥ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ. ಇವರು ಬಾಡಿಗೆ ಮೇಲೆ ಇರ್ತಕ್ಕಂಥ ಡ್ರೈವರ್ಗಳು. ಇವ್ರನ್ನ ಕೇವಲ ಬಾಡಿಗೆ ಆಧಾರದ ಮೇಲೆ ಈ ಟ್ರಕ್ಕಲ್ಲಿರ್ತಕ್ಕಂಥ ಮಾಲನ್ನು ಆಂಧ್ರದಲ್ಲಿ ತಲುಪಿಸ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಆಂಧ್ರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇರೋದ್ರಿಂದ ನಮಗೆ ಮೇಲ್ನೋಟಕ್ಕೆ ಇದು ಚುನಾವಣೆಗೆ ಸಂಬಂಧಿಸಿದ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಅನ್ನೋಂಥದ್ದು ಗೊತ್ತಾಗಿದೆ. ಆದಾಗ್ಯೂ ಕೂಡ ನಾವು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಈ ಮೂಲ ಎಲ್ಲಿಂದ ಅನ್ನೋದು ಕೂಡ ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಮೂಲ ಅಂತಂದರೆ ಗೋವಾದು ಅಂತ ಗೊತ್ತಾಗಿದೆ, ಆದರೆ ಅಲ್ಲಿ ಮ್ಯಾನುಫ್ಯಾಕ್ಚರರ್ ಯಾರು ಅದನ್ನು ಇಲ್ಲಿಂದ ಫೇಕ್ ಡಾಕ್ಯುಮೆಂಟ್ಸು ಹುಬ್ಬಳ್ಳಿಗೆ ಅಂತ ಕ್ರಿಯೇಟ್ ಮಾಡಿ ಅದನ್ನು ಸಾಗಿಸ್ತಾ ಇದ್ರು ಅನ್ನೋಂಥದ್ದು ಹೆಚ್ಚಿನ ತನಿಖೆಗೆ ನಾವು ಆಲ್ರೆಡಿ ಗೋವಾ ಪೊಲೀಸರ ಜೊತೆ ಮಾತಾಡ್ಕೊಂಡಿದ್ದೀವಿ. ನಮ್ಮ ಟೀಮ್ ಒಂದು ಇವತ್ತು ಗೋವಾ ಪೊಲೀಸರ ಸಹಕಾರದೊಂದಿಗೆ ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದೆ. ಇದ್ರ ಜೊತೆಗೆ ಆಂಧ್ರದಲ್ಲಿ ಕೂಡ ಎಲ್ಲಿ ಹೋಗಬೇಕು, ಎಲ್ಲಿ ತಲುಪಿಸ್ಬೇಕು ಅನ್ನೋಂಥದ್ದನ್ನು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಾದ ತಕ್ಷಣ ಆಂಧ್ರ ಪೊಲೀಸರ ಜೊತೆ ಮುಂದಿನ ಸಹಕಾರ ಪಡೆದುಕೊಂಡು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಆಯಾಮಗಳಿಂದಲೂ ಗೋವಾ ಮೂಲ ಮತ್ತು ಹುಬ್ಬಳ್ಳಿ ಕನೆಕ್ಷನ್ನು, ಆಂಧ್ರ ಡೆಸ್ಟಿನೇಷನ್ನು, ಎನ್ ರೂಟಿ ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋಂಥದ್ದನ್ನೆಲ್ಲವನ್ನು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರು ಎಲೆಕ್ಷನ್ ಮುಗಿದ್ರೂ ಕೂಡ ತಮ್ಮ ಕಾರ್ಯವನ್ನು ಕಟ್ಟೆಚ್ಚರದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಈಗ ಚುನಾವಣೆ ಘೋಷಣೆ ಮುನ್ನ ಅಬಕಾರಿ ಇಲಾಖೆ ಸಿಬ್ಬಂದಿ ಕೂಡ 4 ರೇಡ್ಗಳನ್ನು ಮಾಡಿದ್ರು. ಅವು ಯಾವ ಸುಳಿವು ಸಿಗಲಿಲ್ಲ ಸರ್. ಇದೇನು ಕಾನ್ಫಿಡೆನ್ಸ್ ಐತೆ ನಿಮಗೆ? ಇದ್ರಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಹುಡುಕ್ತೀವಿ ಅಂತ ಹೇಳಿ. ಗೋವಾ ಮೂಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿಂದ ಅಂತ ಗೊತ್ತಿದೆ, ಲೇಬಲ್ಸ್ ಇದೆ. ಸೊ ನಾವೀಗ ಫಸ್ಟ್ ಅವರಿಗೆ ನೋಟಿಸ್ ಕೊಟ್ಟು ಕರ್ಸ್ಕೊತೀವಿ, ಇದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ನೀವು ಯಾರಿಗೆ ಮಾರಿದ್ರಿ ಹೇಳಿ ಅಂತ ಹೇಳಿ. ಆಮೇಲೆ ಅವರು ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ಗೋವಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತೀವಿ. ಸೊ ಎರಡರಲ್ಲಿ ಒಂದು ಆಗಲೇಬೇಕು. ಒಂದು ಅವ್ರು ಮಾಹಿತಿ ಕೊಡಬೇಕು, ಇಲ್ಲ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಾವು ಎಫರ್ಟ್ಸನ್ನು ಹಾಕ್ತೀವಿ. ಈ ಬೈಲುಮಲ್ಲದಲ್ಲಿ ಇದಾಗಿತ್ತು ಸರ್ ಹೊಳೆ ಹೊಸೂರದಲ್ಲಿ ಮೊನ್ನೆ. ಅದು ಸುಮಾರು 3 ಲಕ್ಷದ್ದು ನಮ್ಮ ಲಿಕ್ಕರ್ ಸೀಸಾಗಿತ್ತು. ಅದು ನಮ್ಮ ಲೋಕಲ್ ಲಿಕ್ಕರ್ ಕರ್ನಾಟಕದ್ದೇ. ಇಲೆಕ್ಷನ್ ಸಂದರ್ಭದಲ್ಲಿ 3-4 ದಿವಸ ಲಿಕ್ಕರ್ ಸಿಗಲ್ಲ, ಲಿಕ್ಕರ್ ಬ್ಯಾನ್ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಈಗ ತಮಗೆ ಗೊತ್ತಿದೆ, ಈ ವರ್ಷ ನಾವು ಸಾಕಷ್ಟು ಕಡೆ
ಈ ಮನೆಯಲ್ಲಿ ಇಟ್ಕೊಂಡು ಲಿಕ್ಕರ್ ಮಾರುವಂಥ ಪ್ರಕರಣವನ್ನು ದಾಖಲೆ ಮಾಡ್ಕೊಳ್ತೀವಿ. ಇದು ಕೂಡ ಮನೆಯಲ್ಲಿ ಇಟ್ಕೊಂಡು ಇಲೆಕ್ಷನ್ ಸಂದರ್ಭದಲ್ಲಿ ಮಾರಾಟ ಮಾಡಲಿಕ್ಕೆ ತಂದಿರ್ತಕ್ಕಂಥದ್ದು ಅಂತ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹೆಚ್ಚಿನ ತನಿಖೆ ಇದು ನಡೀತಾರೆ. ಒಂದನೇ ದಿವಸ ನಮ್ಮ ಅಥಣಿ ತಾಲೂಕಿನ ಐಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಕೊಬ್ಬಟ್ನೂರು ಇಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಕೊಲೆಯಾದ ಮೃತ ವ್ಯಕ್ತಿ ಕೇಶವ್ ಭೋಸ್ಲೆ ಅಂತ ಹೇಳಿ 38 ವರ್ಷ, ಕೊಲೆ ಮಾಡಿದ ವ್ಯಕ್ತಿ ಖಂಡೋಬಾ ಭೋಸ್ಲೆ ಅಂತ ಹೇಳಿ 27 ವರ್ಷ. ಇಬ್ಬರು ಸಂಬಂಧಿಕರೇ ಆಗಬೇಕು.